ನಿಮ್ಮಲ್ಲಿ ಕೈ ರುಚಿ ಮಾಡೋಕ್ಕೆ ಇವತ್ತು ನಾನು ಶ್ರೀಮತಿ ವಿಜಯಾ ಭಟ್ ಅವ್ರ ಮನೆಗೆ ಬಂದೀನಿ. ಅವರು ಮಂಗಳೂರು ಕಡೆಯವರಾದ್ರಿಂದ ಅವ್ರಿಗೋಸ್ಕರ ಸ್ಪೆಷಲ್ಲಾಗಿ ನಾವು ಬಾಲಾಢ್ಯ ಬಾಳೆಕಾಯಿ ಮಾಡ್ತಾಯಿದ್ದೀವಿ. ಆಹಾ ಹಾ ಹಾ, ಪರಿಮಳ ಭಾಳ ಚೆನ್ನಾಗಿ ಬರ್ತಾಯಿದೆ. ಈಗ ಇದಕ್ಕೆ ಹುಣಸೆ ಹುಳಿ ಹಾಕೋಣ. ಓಕೆ, ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ಅನ್ನದ ಜೊತೆನೂ ಚಪಾತಿ ಜೊತೆನೂ ಆಗುತ್ತೆ ಅಲ್ಲ? ಚಪಾತಿ ಜೊತೆ, ಪೂರಿ ಜೊತೆ, ಅನ್ನದ ಜೊತೆ ಸೂಪರಾಗಿರುತ್ತೆ. ಇದಕ್ಕೆ ಒಂಚೂರು ಕೊತ್ತಂಬರಿ ಸೊಪ್ಪು ಅಲಂಕಾರ ಮಾಡೋಣ. ಪರಿಮಳ ಬರ್ತಾ ಇದೆ. ಅಬ್ಬಾ, ಬರ್ತಾ ಇದೆಯಾ? ಭಾಳ ಖುಷಿ ಆಯ್ತು ನನಗೆ. ಯಾಕೆ ಅಂತ ಕೇಳಿ, ಹೇಳಿ. ಪರಿಮಳ ಅಂದ್ರಲ್ಲ, ಭಾಳ ಖುಷಿ ಆಯ್ತು ನನಗೆ. ಯಾಕೆ? ಎಲ್ಲರೂ ವಾಸನೆ ಅಂತಾರೆ. ನಾವು ಮಂಗಳೂರು ಸ್ಟೈಲ್. ವಾಸನೆ ಅನ್ನೋದು ಕೆಟ್ಟ ವಾಸನೆ ವಾಸನೆ, ಪರಿಮಳ ಅಂದ್ರೆ ಒಳ್ಳೆ ವಾಸನೆನೂ ವಾಸನೆ. ಆ ಪದಾನೇ ಸರಿ ಇಲ್ಲ ಕನ್ನಡದಲ್ಲಿ, ತೆರೆಬಿಡಕ ಪದಾನ. ಪರಿಮಳ, ಖುಷ್ಬು, ಏನು ಒಳ್ಳೊಳ್ಳೆ ಪದಗಳು, ಘಮ. ಓಕೆ, ಈಗ ನಮ್ಮ ಇವತ್ತಿನ ಸ್ಪೆಷಲ್ ಬಲಾಢ್ಯ ಬಾಳೆಕಾಯಿ ರೆಡಿಯಾಗಿದೆ. ಈಗ ಇದನ್ನು ನೀವು ಟೇಸ್ಟ್ ಮಾಡೋಕ್ಕೆ ತಯಾರಾಗಿದ್ದೀರಾ? ರೈಟ್. ಕರೆಕ್ಟಾಗಿ ಹೇಳಬೇಕು ಅಂದರೆ ತಮಿಳ್ನಾಡು ಸ್ಟೈಲ್ ಇದು, ಆಯಿತಾ? ನಾವು ತಮಿಳ್ನಾಡಿನಲ್ಲಿ ತಿಂದಿರೋದು ಇದು. ತಿಂದು ನೋಡಿ, ಇದು ಹುಳಿ ಹುಳಿಯಾಗಿ ಖಾರವಾಗಿ ಇರುತ್ತೆ. ನೀವು ತಗೊಳ್ಳಿ, ನೀವು ತಿನ್ನಿ ಫಸ್ಟು. ಚೆನ್ನಾಗಿದೆ ಅಂಥೇಳಿ, ಚೆನ್ನಾಗಿದ್ದರೆ ಚೆನ್ನಾಗಿಲ್ಲ ಅಂಥೇಳಿ. ಯಾಕಂದರೆ ನೀವು ಮಂಗಳೂರಿನವರು ಬಾಳೆಕಾಯಿನಲ್ಲಿ ಬೇರೆ ಬೇರೆ ವೆರೈಟೀಸ್ ಎಲ್ಲ ಮಾಡ್ತೀರಾ. ಅದ್ರ ಮಧ್ಯದಲ್ಲಿ ನಾವೆಲ್ಲೋ ಒಂದು ಬೇರೆ ಥರ ಮಾಡಿಕೊಟ್ಟಾಗ ಅದು ನೀವು ಒಪ್ಕೋಬೇಕಲ್ಲ. ವಾವ್, ಸೂಪರ್. ನಿಜವಾಗ್ಲೂ ಚೆನ್ನಾಗಿದೆ. ನಿಜವಾಗ್ಲೂ ಚೆನ್ನಾಗಿದೆ. ಸುಳ್ಳು ಹೇಳ್ಬೇಡಿ. ಇಲ್ಲಪ್ಪ, ತುಂಬ ಚೆನ್ನಾಗಿದೆ. ಬಲಾಢ್ಯ ಬಾಳೆಕಾಯಿ ಕರೆಕ್ಟ್, ತುಂಬ ಚೆನ್ನಾಗಿದೆ. ನೋಡಿ, ನೀವು ಟೇಸ್ಟ್ ನೋಡಿ ಇವಾಗ. ಇವರು ಮಂಗಳೂರಿನವರು ಬಾಳೆಕಾಯಿ ಎಲ್ಲ ತುಂಬ ಜಾಂಡ್ರು. ಬಾಳೆಕಾಯಿ ಜಾಂಡ್ರು ಮಂಗಳೂರು. ಫಸ್ಟ್ ಹಾಗೆ ತಿಂತೀನಿ ನೋಡೋಣ ಹೆಂಗಿದೆ ರುಚಿ ಅಂತ. ಚೆನ್ನಾಗಿದೆ, ಒಳ್ಳೆ ಸ್ಮೆಲ್ಲು. ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಇದನ್ನು ಹಾಕ್ಕೊಂಡು ಕಲ್ಸ್ಬಿಟ್ಟು ತಿಂದರೆ ಚಪಾತಿಗೂ ಚೆನ್ನಾಗಿದೆ. ಚಪಾತಿಗೂ ಚೆನ್ನಾಗಿರುತ್ತೆ. ಚೆನ್ನಾಗಿದೆ, ಚೆನ್ನಾಗಿ ಬಂದಿದೆ. ಘಮ ಘಮ ಸ್ಮೆಲ್ಲು. ಸೂಪರ್, ಎಷ್ಟು ಚೆನ್ನಾಗಿದೆ ಅಂದರೆ ನನ್ನ ಬಾಯಿಂದ ಒಂದು ಹನಿಗಮನ ಬರುತ್ತೆ ಕೇಳಿ. ಅವರು ಅವಿವಾಹಿತರು ಪ್ರೀತಿಸುತ್ತಿದ್ದಾರೆ. ಇವರು ವಿವಾಹಿತರು ಪ್ರೀತಿ ಸುತ್ತಿದ್ದಾರೆ. ವಿಜಯ್ ಅವರೇ, ಭಾಳ ಖುಷಿ ಆಯಿತು ನಿಮ್ಮ ಮನೆಗೆ ಬಂದಿದ್ದು. ಅದ್ಭುತವಾಗಿದೆ ನಿಮ್ಮ ಮನೆ. ಗಾರ್ಡನ್ ಎಲ್ಲ ತುಂಬ ಚೆನ್ನಾಗಿದೆ. ನಾನು ಆ್ಯಕ್ಚುಲಿ ನಿಮ್ಮ ಪತ್ರ ಓದ್ಬಿಟ್ಟು ಭಟ್ ಅಂದ ತಕ್ಷಣ ಮಂಗಳೂರು ಅಂತ ಅಂದ್ಕೊಂಡು ನಿಮಗೋಸ್ಕರ ಸ್ಪೆಷಲ್ಲಾಗಿ ಬಾಳೆಕಾಯೇ ಮಾಡಬೇಕು ಅಂದ್ಕೊಂಡು ತೀರ್ಮಾನ ಮಾಡ್ಕೊಂಡು ಬಂದೆ. ಸೊ ನಿಮಗೋಸ್ಕರ ಬಲಾಢ್ಯ ಬಾಳೆಕಾಯಿ. ಖುಷಿ ಆಯ್ತಾ? ನಿಮ್ಮ ಕಡೆ ಶೈಲಿ ಎಲ್ಲ ಟೋಟ್ಲಿ ಡಿಫ್ರೆಂಟ್. ನಾನು ಹೇಳಿದ್ದೆಲ್ಲ ಊರಿಗೆ ಒಂದು ದಾರಿ, ಆದರೆ ಎಡವೆಟ್ಟಂಗೆ ಒಂದು ದಾರಿ ಅಂತ, ನಾವು ಸ್ವಲ್ಪ ಬೇರೆ. ಸೊ ಈ ಥರನೂ ಮಾಡ್ಬೋದು ಅಂತ ಆಗತ್ತಲ್ವಾ? ಚೆನ್ನಾಗಿತ್ತಲ್ಲ ನಿಜವೂ ಹೇಳ್ಬೇಕು. ನಮ್ಮ ಮನೆಗೆ ಬಂದಿದ್ದಾರೆ ಚೆನ್ನಾಗಿಲ್ಲ ಅಂತ ಹೆಂಗೆ ಹೇಳೋದು? ಅದಕ್ಕೆ ಚೆನ್ನಾಗಿದೆ ಅಂತ ಹೇಳ್ಬಿಡೋಣ ಅಂತ, ಆ ಥರ ಇಲ್ಲ ತಾನೆ? ಥ್ಯಾಂಕ್ ಯು ಸೋ ಮಚ್. ನಮ್ಮ ತಂಡದ ಪರವಾಗಿ ನಿಮಗೆ ಬೊಂಬಾಟ್ ಭೋಜನ ಪುಸ್ತಕ ಭಾಗ 3. ಇದರಲ್ಲಿ ಸುಮಾರು 100 ರೆಸಿಪಿಗಳಿದೆ. ಇವೆಲ್ಲವನ್ನು ಪ್ರಯೋಗ ಮಾಡಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಬೊಂಬಾಟ್ ಭೋಜನ ಕಾರ್ಯಕ್ರಮದ ಬಗ್ಗೆ ನಿಮಗೆ ಇದೇ ಪ್ರೀತಿ, ಇದೇ ಅಭಿಮಾನ ಹೀಗೆ ಮುಂದುವರಲಿ. ಥ್ಯಾಂಕ್ ಯು. ಬಲಾಢ್ಯ ಬಾಳೆಕಾಯಿ ಬೇಕಾಗುವ ಪದಾರ್ಥಗಳು: ಸಣ್ಣಗೆ ಹೆಚ್ಚಿದ ಬಾಳೆಕಾಯಿ 2, ಹುಣಸೆ ರಸ 1 ಕಪ್ಪು, ಲವಂಗ 4, ತೆಂಗಿನ ತುರಿ 1 ಕಪ್ಪು, ಜೀರಿಗೆ 1 ಚಮಚ, ಶುಂಠಿ 1 ಇಂಚು, ಅಕ್ಕಿ 1 ಚಮಚ, ಸಾರಿನ ಪುಡಿ 2 ಚಮಚ, ಅಚ್ಚಮೆಣಸಿನ ಪುಡಿ 1 ಚಮಚ, ಬೆಳ್ಳುಳ್ಳಿ 2 ಎಸಳು, ಕರಿಬೇವು 10 ಎಲೆ, ಸಾಸಿವೆ 1 ಚಮಚ,
ಎಣ್ಣೆ 2 ಟೇಬಲ್ ಚಮಚ, ಅರಿಶಿನ 1/4 ಚಮಚ, ಕೊತ್ತಂಬರಿ ಸೊಪ್ಪು 1 ಹಿಡಿ, ಉಪ್ಪು ರುಚಿಗೆ ತಕ್ಕಷ್ಟು. ಮಾಡುವ ವಿಧಾನ: ಮಿಕ್ಸಿಗೆ ತೆಂಗಿನ ತುರಿ, ಜೀರಿಗೆ, ಅಕ್ಕಿ, ಬೆಳ್ಳುಳ್ಳಿ, ಲವಂಗ, ಶುಂಠಿ, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಬಾಣಲೆಗೆ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ, ಕರಿಬೇವು, ರುಬ್ಬಿದ ಮಸಾಲೆ, ಅರಿಶಿನ, ಅಚ್ಚಮೆಣಸಿನ ಪುಡಿ, ಸಾರಿನ ಪುಡಿ, ಸ್ವಲ್ಪ ನೀರು ಹಾಕಿ ಘಾಟು ಹೋಗುವವರೆಗೂ ಕುದಿಸಿ. ನಂತರ ಅದಕ್ಕೆ ಬಾಳೆಕಾಯಿ ಹಾಕಿ ಬೇಯಿಸಿ, ಹುಣಸೆ ರಸ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿಸಿ, ಕೊತ್ತಂಬರಿ ಸೊಪ್ಪು ಉದುರಿಸಿದರೆ ಬಲಾಢ್ಯ ಬಾಳೆಕಾಯಿ ಸವಿಯಲು ಸಿದ್ಧ. ಇಲ್ಲಿಗೆ ನಮ್ಮ ಇವತ್ತಿನ ಬೊಂಬಾಟ್ ಭೋಜನ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು, ಟೀಕೆಗಳನ್ನು, ಸಲಹೆಗಳನ್ನು ನಮಗೆ ತಿಳಿಸಿ. ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತಿದ್ದರೆ, ನಮ್ಮೂರ ಊಟದಲ್ಲಿ ನಾನು ನಿಮ್ಮನೆಗೆ ಬಂದು ನೀವು ಅಡುಗೆ ಮಾಡ್ಕೊಡೋದಾದರೂ ಸರಿ, ಅಥವಾ ನಿಮ್ಮಲ್ಲಿ ಕೈ ರುಚಿ ಅಂತ ನಾನು ನಿಮ್ಮನೆಗೆ ಬಂದು ನಿಮಗೆ ಅಡುಗೆ ಮಾಡ್ಕೊಡೋದಾದರೂ ಸರಿ, ಅಥವಾ ನನ್ನ ಸ್ಟುಡಿಯೋಗೆ ಬಂದು ನಾನು ಮಾಡುವ ಕೈ ರುಚಿಯಲ್ಲಿ ನೀವು ಅದನ್ನು ಸವಿಯೋದಾದರೂ ಸರಿ, ಒಟ್ಟಿನಲ್ಲಿ ಯಾವ ರೀತಿ ಭಾಗವಹಿಸಬೇಕು ಅಂತ ಇಷ್ಟಪಡ್ತೀರೋ ಅದನ್ನು ನಮಗೆ ತಿಳಿಸಿ. ಬರೆಯುವಾಗ ನಿಮ್ಮ ಹೆಸರು, ಅಡ್ರೆಸ್ಸು ಮತ್ತು ಟೆಲಿಫೋನ್ ನಂಬರ್ ಕರೆಕ್ಟಾಗಿ ಬರೀರಿ. ಸಾಧ್ಯವಾದರೆ ನಿಮ್ಮ ಭಾವಚಿತ್ರವನ್ನು ಲಗತ್ತಿಸಿ ನಮಗೆ ಕಳಿಸಿ, ನಾವು ನಿಮ್ಮನ್ನು ಸಂಪರ್ಕಿಸ್ತೀವಿ. ನಮ್ಮ ವಿಳಾಸ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಕಾಲ ಬದಲಾಗ್ತಾ ಪತ್ರ ಬರೆಯೋದು ಭಾಳ ಕಡಿಮೆ ಜನ. ಈಗೇನಾದರೂ ಇಮೇಲ್, ಅದಕ್ಕೆ ನಾವು ಇಮೇಲ್ ಅಡ್ರೆಸ್ ಕೂಡ ಇಟ್ಕೊಂಡಿದ್ದೀವಿ. ನೀವು ನಮಗೆ ಮೇಲ್ ಮಾಡ್ಬೋದು. ನಮ್ಮ ಇಮೇಲ್ ವಿಳಾಸ ದಯವಿಟ್ಟು ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ. ಬೊಂಬಾಟ್ ಭೋಜನ ಪುಸ್ತಕ ಭಾಗ 3 ಈಗ ಮಾರ್ಕೆಟಲ್ಲಿ ಲಭ್ಯವಾಗಿದೆ. ಈ ಪುಸ್ತಕ ಎಲ್ಲಿ ಸಿಗುತ್ತೆ ಅಂತ ತಿಳ್ಕೋಬೇಕು ಅಂತಿದ್ರೆ ನೀವು ನಮ್ಮ ವೆಬ್ಸೈಟ್ ಹೋಗಬೇಕು. ವೆಬ್ಸೈಟಲ್ಲಿ ಬೈ ಬುಕ್ ಸೆಟ್ ಒಂದು ಸೆಂಟೆನ್ಸ್ ಕಾಣಿಸುತ್ತೆ ಹೋಮ್ ಪೇಜಲ್ಲಿ. ಅದನ್ನು ಕ್ಲಿಕ್ ಮಾಡಿದ್ರೆ ಒಂದು ವಿಂಡೋ ಓಪನ್ ಆಗುತ್ತೆ. ಅಲ್ಲಿ ಯಾವ್ಯಾವ ಏರಿಯಾದಲ್ಲಿ, ಯಾವ್ಯಾವ ಹೋಟ್ಲಲ್ಲಿ ಬೊಂಬಾಟ್ ಭೋಜನ ಪುಸ್ತಕ ಸಿಗುತ್ತೆ ಅನ್ನೋ ಮಾಹಿತಿ ನಿಮಗೆ ಲಭ್ಯವಾಗುತ್ತೆ. ಇಲ್ಲಿಗೆ ನಮ್ಮ ಇವತ್ತಿನ ಬೊಂಬಾಟ್ ಭೋಜನ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇದೇ ಕಾರ್ಯಕ್ರಮದಲ್ಲಿ ಇದೇ ಸಮಯದಲ್ಲೇ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ. ಇನ್ನೊಂದಷ್ಟು ಹೊಸ ಅಡುಗೆಗಳನ್ನು ಹೇಳ್ಕೊಡ್ತೀನಿ. ಅಲ್ಲಿ ತನಕ ದಯವಿಟ್ಟು ನಗ್ತಾ ಇರಿ, ಖುಷಿಯಾಗಿರಿ, ಚೆನ್ನಾಗಿ ತಿನ್ನಿ, ಆರೋಗ್ಯವಾಗಿರಿ. ನಮಸ್ಕಾರ.